ನಮ್ಮ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಇಡೀ ಸಂವಿಧಾನದ ಮುಖ್ಯಾಂಶ ಸಾರಾಂಶ ಆ ಪ್ರಸ್ತಾವನೆಯಲ್ಲಿ ಇದೆ. ಅದಕ್ಕೋಸ್ಕರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ಪ್ರತಿ ಶಾಲೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಂವಿಧಾನವನ್ನು ಎಲ್ಲ ಶಾಲೆಗಳಲ್ಲಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಲೇಬೇಕು. ಯಾರೋ ಬಂದು ಪಾಠ ಮಾತ್ರ ಹೇಳಿದ್ದಾರೆ. ಒಂದೇ ಕ್ಲಾಸ್ ನಾನು ಕೇಳಿದೆ, ನಿಮ್ಮ ಅಮ್ಮ ಏನ್ ಮಾಡ್ತಾ ಇದ್ರು, ನಿಮ್ಮ ಅಪ್ಪ ಏನ್ ಮಾಡ್ತಾ ಇದ್ದಾರಪ್ಪ ಅಂತ. ಅವ್ರು ಹೇಳಿದ್ರೆ ನಮ್ಮ ಅಪ್ಪ ಬಟ್ಟೆ ಅಂಗಡಿ ಇಟ್ಟಿದ್ದಾರೆ, ಬಟ್ಟೆ ವ್ಯಾಪಾರ ಮಾಡ್ತಾರೆ. ನಮ್ಮ ತಾಯಿ ಶಾಲಾ ಶಿಕ್ಷಕಿಯಾಗಿದ್ದಾರೆ. ನೋಡಿ, ಈಗ ಅವರಿಗೆ ಸಂವಿಧಾನ ಕರಗತ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಸಂವಿಧಾನ ಕರಗತ ಆಗಬೇಕು. ಇಡೀ ದೇಶದ ಜನರಿಗೆ ಸಂವಿಧಾನ ಕರಗತ ಆಗಬೇಕು. ಆಗ ಮಾತ್ರ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹಬಾಳ್ವೆ ಇದನ್ನ ಮಾಡಲಿಕ್ಕೆ ಸಾಧ್ಯ. ನಮ್ಮ ದೇಶ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ. ಈ ವರ್ಗ ಮತ್ತೆ ಜಾತಿ ಇರೋದ್ರಿಂದ ನಾವೆಲ್ಲರೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಸಂವಿಧಾನದ ಉದ್ದೇಶ. ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎರಡು ಹೋಗಿ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಈ ದಿಸೆಯಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಈಗ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ರಿಗೂ ಕೂಡ ಸಮಾನವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮಧು ಬಂಗಾರಪ್ಪನವರು ಅವರು ಮಾತನಾಡುವಾಗ ಹೇಳಿದ್ದಾರೆ, ನಾವು ಏನೇನು ಮಾಡಿದ್ದೀವಿ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ಹೇಳಿದ್ದಾರೆ. 2 ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಮಾಡಿದ್ದೀವಿ ಅಂತ. ನಾನು 94ರಿಂದ 99ವರೆಗೆ ಹಣಕಾಸು ಮಂತ್ರಿಯಾಗಿದ್ದೆ. ಸುಮಾರು 80,000 ಜನ 80,000ರಿಂದ 90,000 ಜನ ಶಿಕ್ಷಕರ ಕೊರತೆ ನಾನು ಗೋವಿಂದೇಗೌಡರು ಆ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು. ಗೋವಿಂದೇಗೌಡರಿಗೆ ಹೇಳಿದೆ, ನಾನು ಪ್ರತಿ ವರ್ಷ 20,000 ಉಪಾಧ್ಯಾಯರಿಗೆ ನಾನು ಮಂಜೂರಾತಿಯನ್ನು ಕೊಡ್ತೇನೆ. 5 ವರ್ಷದಲ್ಲಿ 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಬೇಕು ಅಂತ ಹೇಳಿದೆ. ಯಾಕಂತಂದ್ರೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದ್ದರೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆಗ 5 ವರ್ಷದಲ್ಲಿ 94ರಿಂದ 99ರವರೆಗೆ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಬೇಕು. ₹1 ಲಂಚ ಇಲ್ಲದೆ ಗೋವಿಂದೇಗೌಡರು 1,00,000 ಉಪಾಧ್ಯಾಯರನ್ನು ನೇಮಕ ಮಾಡಿದ್ರು. ಅರ್ಥ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಾನು ಯಾವಾಗ ಹಣಕಾಸಿನ ಮಂತ್ರಿ ಆಗಿದ್ದೀನಿ ಆ ಎಲ್ಲ ಕಾಲದಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಈಗ 13ರಿಂದ 18ರವರೆಗೆ ನಾವು ಮುಖ್ಯಮಂತ್ರಿ ಆಗಿರುವಾಗ, ಆಮೇಲೆ ಈಗ 2023ರಿಂದ 25ರವರೆಗೆ ಇಲ್ಲಿವರೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾಕಂದ್ರೆ ಎಲ್ಲೋ ಸಂವಿಧಾನ 12ರಿಂದ 13% ಶಿಕ್ಷಣ ಇದೆ. ಇವತ್ತು 80ಕ್ಕಿಂತ ಹೆಚ್ಚು
ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನೂ ಎಲ್ಲರಿಗೂ ಶಿಕ್ಷಣವನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಸಂವಿಧಾನ ಬಂದು 1950 ಜನವರಿ 26ನೇ ತಾರೀಕು 75 ವರ್ಷಗಳಾಯಿತು. 75 ವರ್ಷಗಳಾದರೂ ಕೂಡ ಈ ದೇಶದ 140 ಕೋಟಿ ಜನರನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಲಿಕ್ಕಾಗಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ 100ಕ್ಕೆ 100 ವಿದ್ಯಾವಂತರಾಗಬಾರದು. ಯಾರು ಕೂಡ ಶಾಲೆ ಬಿಟ್ಟು ಹೋಗಬಾರದು, ಮತ್ತೆ ಶಾಲೆಗೆ ಸೇರದೇ ಇರಬಾರದು. ಇದು ನಮ್ಮ ಉದ್ದೇಶ. ಮತ್ತೆ ನಮ್ಮ ಉದ್ದೇಶ ಇನ್ನೊಂದೇನಪ್ಪ ಅಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶಾತಿ ಹೆಚ್ಚಾಗಬೇಕು. ಆ ಪ್ರವೇಶಾತಿ ಹೆಚ್ಚಾಗಬೇಕಾದ್ರೆ ನಾವು ಎಲ್ಲ ರೀತಿಯಲ್ಲಿ ಈಗ ಖಾಸಗಿ ಶಾಲೆಗಳಲ್ಲಿ ಯಾವ ಥರ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಪ್ರಾಮಾಣಿಕ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಈಗ ನಾನು ಬಂದ ತಕ್ಷಣ, ಈ ಸಾರಿ ಬಂದ ತಕ್ಷಣ ವಾರಕ್ಕೆ 1 ಮೊಟ್ಟೆ ಕೊಡ್ತಾ ಇದ್ದೆ. ನಾನು 2 ಮೊಟ್ಟೆ ಕೊಡಲಿಕ್ಕೆ ಮಾಡಿದೆ. ಅಜೀಬ್ ಜಿ ಪ್ರೇಮ್ಜೀತ್ ಫೌಂಡೇಶನ್ ಅವರು 5 ದಿನ 4 ದಿನ ನಾವು 2 ದಿನ, ಅವರು 4 ದಿನ, ಒಟ್ಟು 6 ದಿನ ಮೊಟ್ಟೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಮೊಟ್ಟೆ ಬದಲಿಗೆ ಬಾಳೆಹಣ್ಣು ಚಿಕ್ಕಿ ಕೊಡ್ತಕ್ಕಂಥ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಮಕ್ಕಳು ಪೌಷ್ಟಿಕವಾಗಿರ್ಬೇಕು. ಪೌಷ್ಟಿಕವಾಗಿದ್ದರೆ, ಯಾಕಂತಂದ್ರೆ ಹಸುವಿನಿಂದ ಕುಡಿತಕ್ಕಂಥ ಮಕ್ಕಳು, ಯಾಕಂದ್ರೆ ನಮ್ಮ ದೇಶದಲ್ಲಿ ಹೇಳಿ ಕೇಳಿ ಬಡತನ ಇದೆ, ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದೆ, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರತಿ ದಿನ 6 ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಪ್ರತಿ ದಿನ 6 ಕೊಡಲಿಕ್ಕೆ. ಆಮೇಲೆ ಈಗ ಮೊಟ್ಟೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಪಠ್ಯ ಪುಸ್ತಕಗಳು, ಸಮವಸ್ತ್ರಗಳು, ಶೂ ಮತ್ತು ಸಾಕ್ಸ್ ಅದನ್ನು ಕೂಡ ಮಧುಗಿರಿನಲ್ಲಿ ಒಂದ್ಸಾರಿ ಈಗ ಮಂತ್ರಿಯಾಗಿರ್ತಕ್ಕಂಥ ಸಹಕಾರ ಮಂತ್ರಿಯಾಗಿರ್ತಕ್ಕಂಥ ರಾಜಣ್ಣ ಹೇಳಿದ್ರು, ಸರ್ ನಮ್ಮ ಅನೇಕ ಜನ ಮಕ್ಕಳಿಗೆ ಬೈಕಾಲಲ್ಲಿ ಹೋಗ್ತಾ ಇದ್ದಾರೆ, ಚಪ್ಲಿನೂ ಇಲ್ಲ, ಶ್ರೀಮಂತರ ಮನೆಯಿಂದ ಬರ್ತಕ್ಕಂಥ ಮಕ್ಕಳು ಶೂ ಹಾಕೊಂಡು ಬರ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಇದಕ್ಕೆ ಈ ತಾರತಮ್ಯ ಇರಬಾರದು, ಮಕ್ಕಳಲ್ಲಿ ತಾರತಮ್ಯ ಭಾವನೆ ಬರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಶೂ ಮತ್ತು ಸಾಕ್ಸ್ ಅನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಸುಮಾರು 17-18ರಿಂದ 17ರಿಂದ ಶೂ ಮತ್ತು ಸಾಕ್ಸ್ ಅನ್ನು ಕೊಡ್ತಕ್ಕಂಥದ್ದನ್ನ ಸರ್ಕಾರದಿಂದಲೇ ಮಾಡಿದ್ರು. ಅದನ್ನ ನಾನು ಮುಖ್ಯಮಂತ್ರಿ ಆಗಿರುವಾಗ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಮುಂದುವರಿತಾ ಇದೆ. ಇದು ಕಾರಣ ಯಾಕಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಭೇದ ಭಾವ ಇರಬಾರ್ದು. ನಾನು ಶ್ರೀಮಂತರ ಮನೆಯಿಂದ ಬಂದಿದ್ದೀವಿ ಅಥವಾ ಮೇಲ್ಜಾತಿಯಿಂದ ಬಂದಿದ್ದೀವಿ ಅನ್ನೋ ಭಾವನೆ ಇರಬಾರ್ದು. ಅಥವಾ ಕೆಳವರ್ಗದಲ್ಲಿ ಇರ್ತಕ್ಕಂಥ ಮಕ್ಕಳು ನಾನು ಕೆಳಜಾತಿಯಿಂದ ಬಂದಿದ್ದೀನಿ ಅಥವಾ ಕೆಳವರ್ಗದಿಂದ ಬಂದಿದ್ದೀನಿ ಅಂತಕ್ಕಂಥ ಭಾವನೆ ಬರಬಾರ್ದು. ಮಕ್ಕಳಲ್ಲಿ ಮಾನವೀಯತೆ ಗುಣ ಬೆಳೀತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಾಗ ಮಾತ್ರ, ಮಾನವೀಯತೆ ಗುಣವನ್ನು ಬೆಳೆಸಿದಾಗ ಮಾತ್ರ. ನಾವೆಲ್ಲ ಮನುಷ್ಯರು, ಮನುಷ್ಯನನ್ನ ಪ್ರೀತಿಸಬೇಕು, ಯಾವ ಕಾರಣಕ್ಕೂ ಕೂಡ ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇದನ್ನ ಕೆಲವು ಪಟ್ಟಭದ್ರರು ಹೇಳ್ಕೊಡ್ತಾರೆ, ದ್ವೇಷ ಮಾಡಿ ಅಂತ, ಜಾತಿ ಮಾಡಿ ಅಂತೇಳಿ, ವರ್ಗ ಮಾಡಿ ಅಂತ ಹೇಳ್ತಾರೆ. ಅದನ್ನ ಯಾವ ಕಾರಣಕ್ಕೂ ವಿದ್ಯಾರ್ಥಿಗಳು ಮಾಡಬಾರದು. ಇದರ ಜೊತೆಗೆ ನಾನು ಎಲ್ಲ ಶಾಲಾ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ತೇನೆ, ನೀವು ವೈಜ್ಞಾನಿಕ ಮನೋಭಾವವನ್ನ, ವೈಚಾರಿಕ ಮನೋಭಾವ
ಬೆಳೆದ್ರೆ ಅವರು ಮುಂದೆ ನಮ್ಮ ಸಮಾಜಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ.